ಇಂದು ವಿಶೇಷವಾಗಿ ಭಾರತ ಅಲ್ಲ ಅಷ್ಟೇ ವಿಶ್ವದಲ್ಲಿ ಕೂಡ ನಮ್ಮ ಭಾರತೀಯರು ವಿಶೇಷವಾಗಿ ಶ್ರಾವಣ ಮಾಸ ಅಂದರೆ ನಮಗೆ ಅತ್ಯಂತ ಪವಿತ್ರವಾದಂಥ ತಿಂಗಳು ಅಂತ ಭಾವಿಸ್ತೇವೆ. ಇಂಥ ಒಂದು ಪವಿತ್ರವಾದಂಥ ತಿಂಗಳಿನಲ್ಲಿ ಪ್ರಮುಖವಾಗಿ ನಮಗೆ ಈಗಾಗಲೇ ಶ್ರಾವಣ ಮಾಸದಲ್ಲಿ ಅದು ವಿಶೇಷವಾಗಿ ಸೋಮವಾರ ಅಂದರೆ ಅತ್ಯಂತ ಶ್ರೇಷ್ಠವಾದಂಥ ದಿವಸ ಅಂತ ಕರೀತೇವೆ. ಅಂಥ ವಿಶೇಷವಾದಂಥ ದಿನದಲ್ಲಿ ಅದು ನಡುವಿನ ಸೋಮವಾರ, ಅದು ದೊಡ್ಡ ಸೋಮವಾರ ಅಂತ ಕೂಡ ಕರಿತೀವಿ. ಅಂಥ ಒಂದು ದಿನ ಅದು ವಿಶೇಷವಾಗಿ ಇವತ್ತು ಪರಮ ಪೂಜ್ಯ ಈಗ ಕುಮಾರಸ್ವಾಮಿಯವರ ಬಗ್ಗೆ, ಪೂಜ್ಯ ಕುಮಾರಸ್ವಾಮಿಯವರ ಬಗ್ಗೆ ಮತ್ತು ನೂಲಿ ಚೆನ್ನಯ್ಯವರ ಬಗ್ಗೆ ಮತ್ತು ವಿಶೇಷವಾಗಿ ನಡುವಿನ ಸೋಮವಾರದ ಬಗ್ಗೆ ಸಂಕ್ಷಿಪ್ತವಾಗಿ, ಯಾಕಂದರೆ ಅಪೂರ್ವ ಪ್ರವಚನ 7 ಗಂಟೆಗೆ ಆರಂಭ ಆಗ್ತದೆ. ಅದಕ್ಕಾಗಿ ನಾನು ಅದರ ಒಳಗಡೆ ಅಂದರೆ ಕೇವಲ 20 ರಿಂದ 25 ನಿಮಿಷದಲ್ಲೇ ನನ್ನ ಅನುಭವವನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತೇನೆ. ವಿಶೇಷವಾಗಿ ಧಾರವಾಡದ ಕುಮಾರಸ್ವಾಮಿಯವರ ಚರಿತ್ರೆಯನ್ನು ಓದುವಾಗ ನಮಗೆ ನೆನಪು ಬರ್ತದೆ ಯಾರು ಅಂದರೆ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಆ ಚರಿತ್ರೆ ಹೋದಾಗ ಅವರ ಹೃದಯದ ನೆನಪುಗಳು ಕಾಡ್ತಾನೆ ಇರ್ತಾವೆ, ಬರ್ತಾನೆ ಇರ್ತವೆ. ಇದು ವಿಶೇಷವಾಗಿ ಯಾಕಂದರೆ ಅವರು ಡಾಕ್ಟರ್ ಕುಮಾರಸ್ವಾಮಿಯವರು ಏನು ಹೇಳ್ತಾರೆ, ಪ್ರಮುಖ ಪೂಜ್ಯರು ಯಾರನ್ನ ಸನ್ಮಾನ ಮಾಡಬೇಕು, ಯಾರನ್ನ ಗೌರವಿಸಬೇಕು ಅಂತ ಅವ್ರು ಹೇಳ್ತಾರೆ. ಮೊಟ್ಟ ಮೊದಲು ತಂದೆಯನ್ನು ಗೌರವಿಸಬೇಕು, ತಂದೆ ತಾಯಿಯರನ್ನು ಗೌರವಿಸಬೇಕು, ಗುರು ಹಿರಿಯರನ್ನ ಗೌರವಿಸಬೇಕು, ವಯಸ್ಸಾದವರನ್ನ ಗೌರವಿಸಬೇಕು, ಬಡವರನ್ನ ಗೌರವಿಸಬೇಕು ಅಂಥೇಳಿ ಒಂದು ಕಡೆ ಹೇಳ್ತಾರೆ. ಆಮೇಲೆ ಅವರ ಹೇಳಿದಂಥ ಕೆಲವು ಸಂದೇಶಗಳಲ್ಲಿ ನಾವು ಮೆಲುಕು ಹಾಕಿದಾಗ ಸಹಜವಾಗಿ ತಾಯಿಯೇ ಮೊದಲು ಗುರು ಅಂತ ಕರಿತೇವೆ, ತಾಯಿಯನ್ನು ಗೌರವಿಸ್ತೇವೆ, ತಂದೆಗೂ ಕೂಡ ಗೌರವಿಸ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗುರುಭಕ್ತಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಇಂಥ ದಿನಮಾನಗಳಲ್ಲಿ ಕೂಡ ಯಾಕಂದರೆ ಧಾರವಾಡದ ಕುಮಾರಸ್ವಾಮಿಗಳ ಚರಿತ್ರೆ ಹೋದಾಗ ನಮ್ಮ ಅಪ್ಪನ ಬರ್ತದೆ ಅಂತಂದರೆ, ಧಾರವಾಡದ ಕುಮಾರಸ್ವಾಮಿಯವರ ಏನು ಬದುಕಾಗಿತ್ತಲ್ಲ, ಸಾವಿರಾರು ಹೃದಯದ ಗೆದ್ದಂಥ ಮಹಾನ್ ತಪಸ್ವಿಗಳು. ಹಾಗೆಯೇ ನಮ್ಮ ಕಣ್ಮುಂದೆ ಇದ್ದಂಥ ಇನ್ನೊಬ್ಬರು ಮಹಾನ್ ತಪಸ್ವಿಗಳು ಯಾರು ಅಂದರೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರಪ್ಪ ಅವರು ನಮ್ಮ ಕಣ್ಮುಂದೆ ಇದ್ದಾರೆ. ಸಾವಿರಾರು ಜನರ ಅನಾಥ ಮಕ್ಕಳ, ಸಾವಿರಾರು ಜನರ ಬಡವರ, ಸಾವಿರಾರು ಅನ್ನೋಕ್ಕಿಂತ ಲಕ್ಷಗಟ್ಟಲೆ ಅನ್ಬೇಕಾಗ್ತದೆ, ಕೋಟಿಗಟ್ಟಲೆ ಅಂತ ಮುಂದಿನಲ್ಲೇ ಬರ್ತಂಥ ಸಾಲುಗಳು. ಯಾಕಂದರೆ ಕುಮಾರಸ್ವಾಮಿಯವರು ಏನಂತಾರೆ, ಅಪ್ಪರು ನೀನು ನಿನಗಾಗಿ ಬದುಕಲು ಬೇಡ, ಇನ್ನೊಬ್ಬರಿಗಾಗಿ ಬದುಕು, ಅಂಥವ್ರನ್ನ ಸನ್ಮಾನ ಮಾಡಬೇಕು ನೀನು. ಅಂದರೆ ಶ್ರೀಮಂತರನ್ನ ಸನ್ಮಾನ ಮಾಡಬೇಡ, ಶ್ರೀಮಂತರಿಗೆ ಕಾಲ ಸನ್ಮಾನ ಸಿಗ್ತದೆ, ಆದರೆ ಬಡವರಿಗೆ ಮಾತ್ರ ನೀನು ಸನ್ಮಾನ ಮಾಡೋದು ಮರಿಬೇಡ ಅಂತ. ಇದು ವಿಶೇಷವಾಗಿ ಅದಕ್ಕೆ ಕುಮಾರಸ್ವಾಮಿಯವರ ಚರಿತ್ರೆ ಹೋದಾಗ 12ನೇ ಶತಮಾನದ ಶರಣರ ನೆನಪುಗಳನ್ನೇ ಬರ್ತವೆ. ಹೇಗೆ ಇವತ್ತು 2 ಜಯಂತಿಗಳು ವಿಶೇಷವಾಗಿ, ಒಂದು ತಪೋವನ ಕುಮಾರಸ್ವಾಮಿಯವರು ಮತ್ತು ಇನ್ನೊಂದು ನೂಲಿ ಚೆನ್ನಯ್ಯವರು. ನೂಲಿ ಚೆನ್ನಯ್ಯವರು ಹಾಗೆ ಹೇಳ್ತಾರೆ, ಗುರು ಲಿಂಗ ಜಂಗಮವಾದರೂ ಕೂಡ ಏನು ಮಾಡಬೇಕಂದ್ರೆ ಕಾಯಕನ ಮಾಡಬೇಕು. ಕಾಯಕನ ಮಾಡಿದಂಥ ಬಂದಂಥ ಹಣದಲ್ಲಿ ದಾಸೋಹ ಮಾಡಬೇಕು. ಆದರೆ ದಾಸೋಹ ಮಾಡಿದನ್ನ ನಾನು ಮಾಡಿದಂತ ಹೇಳ್ಬಾರ್ದು, ಅದು ವಿಶೇಷವಾಗಿ ದಾಸೋಹವನ್ನು ಮಾಡಬೇಕು. ನಾವು ದಾಸೋಹ ಮಾಡಿದ್ದೇನೆ ಎಂಬುದು ಭಾವನೆನೇ ನಂಬಲ್ಲಿ ಬರಬಾರ್ದು, ಯಾಕಂದ್ರೆ ಅದೆಲ್ಲ ದೇವರ ಪ್ರಸಾದ. ಹಾಗಾಗಿ ಇವತ್ತು ಭಾರತೀಯ ಮಠ ಅದು ಹೆಂಗಂದರೆ
ಹಿರಿಯರಂತೆ ಕಿರಿಯರು ಅಂತ ಕರಿತೀವಿ ಸಾಮಾನ್ಯವಾಗಿ. ದೊಡ್ಡ ಅಪ್ಪವರಂತೆ ಸಣ್ಣ ಅಪ್ಪವರು ಕೂಡ ಅದೇ ದಾರಿಯಲ್ಲಿ ಅದೇ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಅವರಿಗೆ ತಕ್ಕ ಹಾಗೆ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಅಪ್ಪರ ಹಾಗೆ ಗುರು ಬಸವ ಪಟ್ಟದೇವರು ಕೂಡ ಇವತ್ತು ನಮ್ಮ ಒಳ್ಳೆ ರೀತಿಯ ಕರ್ನಾಟಕದ ಹೆಸರನ್ನು ಮಾಡ್ತಾರೆ. ಭಾಳ ನಮಗೆ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಗುರು ಇಲ್ಲದೆ ಮನೆ, ಗಂಡ ಇಲ್ಲದ ಮನೆ ಇದ್ದಾಗ ನಮಗೆ ಹೇಳೋರು ಬೇಕು, ತಿದ್ದೋರು ಬೇಕು, ಸಮಾಜ ಉದಾಹರಣೆ